ಲಾಸ್ಟ್ ಇದೊಂದು ಬಾಕ್ಸ್ ಇದೆ, ಇದೊಂದು ಬಾಕ್ಸ್ ಓಪನ್ ಮಾಡೋಣ ಏನಿದೆ ಅಂತೇಳಿ ನೋಡೋಣ. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದಲು ಕನ್ನಡ ಬ್ಲಾಗ್. ಸೊ ಇವತ್ತು ನಾನು ಒಂದಷ್ಟು ಐಟಮ್ನ ನಾನು ಮೀಶೋ ಮತ್ತು ಅಮೆಝಾನ್ ಬುಕ್ ಮಾಡ್ಕೊಂಡು ತರಿಸಿದ್ದೀನಿ. ಕಿಚನ್ ಮೇಕ್ ಓವರ್ ಮಾಡೋಣ ಅಂತೇಳಿ. ಹಾಗೆ ಒಂದಷ್ಟು ಕಿಚನ್ ಐಟಮ್ಸ್ನ ತಗೊಂಡಿದ್ದೀನಿ. ಸೊ ಬನ್ನಿ ಏನೆಲ್ಲ ತಗೊಂಡಿದ್ದೀನಿ, ಹಾಗೆ ಎಷ್ಟಾಯಿತು, ಅಂದರೆ ಯಾವ್ಯಾವುದು ಎಷ್ಟೆಷ್ಟು ಪ್ರೈಸ್ ಇದೆ, ಹೇಗಿದೆ ಕ್ವಾಲಿಟಿ ಅಂತೇಳಿ ಇವತ್ತು ನಾನು ಅನ್ಬಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೇಗಿರುತ್ತೆ ಅಂತೇಳಿ ನೋಡೋಣ. ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಅನ್ನೋದು ಗೊತ್ತಿಲ್ಲ, ಓಪನ್ ಮಾಡೋವರೆಗೂ. ಯಾಕೆಂದರೆ ನಾನು ತರಿಸಿ ತುಂಬ ದಿನವೇ ಆಗಿದೆ, ಅನ್ಬಾಕ್ಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತೇಳಿ ಮಾಡಿರಲಿಲ್ಲ. ಸೊ ಇದು ಬಂದ್ಬಿಟ್ಟು ಕಿಚನ್ ವಾಲ್ಗೆ ಅಂಟಿಸೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ, ವಾಲ್ ಟೇಪು. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಎಷ್ಟಾಯಿತು ಅಂತಂದರೆ, ನಾನು 2 ಬುಕ್ ಮಾಡಿದ್ದು, ಎಷ್ಟು ಸೈಜ್ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಲ್ವಾ. ಸೊ ಅದಕ್ಕೆ ಎಷ್ಟಾಗುತ್ತೆ ಏನು ಅಂತೇಳಿ, ಅಂದರೆ ಶಾರ್ಟೇಜ್ ಏನಾದರೂ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಲುಕ್ ವೈಸ್ ಅಂತೇಳಿ ತರಿಸ್ಕೊಂಡಿದ್ದೀನಿ. ನಾನು ಡಿಸ್ಪ್ಲೇ ಮೇಲೆ ಹಾಕ್ತಾ ಇರ್ತೀನಿ ಏನೇನು ರೇಟು ಅಂತೇಳಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಇದು ಒಂದು ರೋಲ್ಗೆ ಬಂದ್ಬಿಟ್ಟು 150 ಆಗುತ್ತೆ. ಸೊ ಇದು 2 ರೋಲ್ನಿಂದ 300 ನಾನು ಪೇ ಮಾಡಿರೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್, ಹಾಗೆ ಇದನ್ನ ನಾನು ಬುಕ್ ಮಾಡಿರೋದು ಬಂದ್ಬಿಟ್ಟು ಮೀಶೋಯಿಂದ. ನಾನು ಏನೇನು ಪ್ರಾಡಕ್ಟ್ನ ಬೈ ಮಾಡಿದ್ದೀನಲ್ಲ, ಅದೆಲ್ಲ ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ದಟ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇಷ್ಟ ಆದರೆ ಹುಡ್ಕೋದು ತಪ್ಪುತ್ತೆ. ಸೊ ಹಾಗಾಗಿ ಸೊ ಇನ್ನು ಈ ಪ್ರಾಡಕ್ಟ್ ಬಂದು ನಾನು ಮೊದಲೇ ಕೂಡ ತರಿಸ್ಕೊಂಡಿದ್ದೀನಿ ಮೀಶೋಯಿಂದ. ಸೊ ಇವಾಗ ಮತ್ತೆ ತರಿಸ್ಕೊಂಡಿದ್ದೀನಿ. ಇದು ಪ್ಲ್ಯಾಂಟ್ಸ್, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್. ಇದು 6 ಪ್ಲ್ಯಾಂಟ್ಸ್ ಇರುತ್ತೆ ಇದರಲ್ಲಿ. 2 ಪ್ಲ್ಯಾಂಟ್ಸ್ ಸೇಮ್ ಬರುತ್ತೆ, ಇನ್ನು 2 ಡಿಫ್ರೆಂಟ್ ಬರುತ್ತೆ. ಸೊ ನೋಡಿ, ಇದು 2 ಪ್ಲ್ಯಾಂಟ್ಸ್ ಸೇಮ್ ಇದೆ, ಹಾಗೆ ಇದು 2 ಸೇಮ್ ಇದೆ, ಇನ್ನು ಇದಿಷ್ಟು ಡಿಫ್ರೆಂಟ್ ಇದೆ. ಈ ಪ್ಲ್ಯಾಂಟ್ಸ್ಗೆ ಬಂದ್ಬಿಟ್ಟು 6 ಪ್ಲ್ಯಾಂಟ್ಸಿಂದ 160 ಪೇ ಮಾಡಿದೆ. ಅಂದರೆ ಚಿಕ್ಕದಾಗಿದೆ, ನೋಡ್ತಾ ಇರ್ಬೋದು, ಪುಟಾಣಿ ಥರ ಇದೆ. ಬಟ್ ಲುಕ್ಗೋಸ್ಕರ, ಮೇಕೋರ್ಗೋಸ್ಕರ ತುಂಬ ಚೆನ್ನಾಗಿ ಕಾಣ್ತಿರೋ ಥರ ಗ್ರೀನ್ ಆಗಿರುತ್ತಲ್ವ. ಸೊ ಒಂಥರ ಫ್ರೆಶ್ನೆಸ್ ಅನಿಸ್ತಾ ಇರುತ್ತೆ. ನಾನು ಫಸ್ಟ್ ತೊಗೊಂಡಿದ್ದನ್ನ ಅಂಗಡಿಲಿ ಇಟ್ಟಿದ್ದೀನಿ. ನಾನು ಆಲ್ರೆಡಿ ಒಂದು ಶಾರ್ಟಲ್ಲಿ ಅದನ್ನು ತೋರಿಸಿದ್ದೀನಿ ಕೂಡ. ಅದನ್ನು ಯಾರೆಲ್ಲ ನೋಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇಮೇಜಲ್ಲಿ ಯಾವ ಥರ ಕಾಣುತ್ತೆ ಅಂತೇಳಿ ನಾನು ಡಿಸ್ಪ್ಲೇ ಮೇಲೆ ಹಾಕ್ತಾ ಇರ್ತೀನಿ. ಅಂದರೆ ಇದು ಫ್ರಿಡ್ಜ್ ಮ್ಯಾಗ್ನೆಟ್. ಈ ಥರ ಇರುತ್ತೆ. ಫ್ರಿಡ್ಜ್ ಮೇಲೆ ಪೇಸ್ಟ್ ಮಾಡಿದ್ರು ಮ್ಯಾಗ್ನೆಟ್ ಇರ್ತಾರೆ, ಚಿಕ್ಕದಾಗಿ ಮ್ಯಾಗ್ನೆಟ್ ಕೊಟ್ಟಿರ್ತಾರೆ. ಸೊ ಫ್ರಿಡ್ಜ್ ಮೇಲೆ ಪೇಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಬಟ್ ನಾನು ಅಂದ್ಕೊಂಡೆ ತುಂಬ ದೊಡ್ಡ ಬರುತ್ತೆ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ದೊಡ್ಡ ಬರುತ್ತೆ ಅಂತೇಳಿ. ಇದು ನೋಡ್ತಾ ಇರ್ಬೋದು ಎಷ್ಟು ಪುಟಾಣಿ ಇದೆ ಅಂತೇಳಿ, ಚಿಕ್ಕದಿದೆ. ಸೊ ಒಂಥರ ಕ್ಯೂಟ್ ಆಗಿರುತ್ತೆ ಚಿಕ್ಕದಾಗಿದ್ರೆ. ಬಟ್ ಅಂದರೆ ನಾನು ಅದಕ್ಕೆ 300 ಪೇ ಮಾಡಿದೆ, ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ. ಇದೆಲ್ಲ ಬಂದು ತುಂಬ ದಿನವೇ ಆಗಿದೆ, ಬಟ್ ಯಾವುದೂ ಓಪನ್ ಮಾಡಲಿಲ್ಲ ಕೊರಿಯರ್ನ. ಎಲ್ಲ ಒಂದೇ ಸಲ ಓಪನ್ ಮಾಡೋಣ ಅಂತೇಳಿ. ಸೊ ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಬಟರ್ ಪೇಪರು. ಸೊ ಇದು ಬಂದ್ಬಿಟ್ಟು ಬಟರ್ ಶೀಟ್ ಬರುತ್ತಲ್ಲ, ಸೊ ಬಟರ್ ಪೇಪರು. ನಾವೇನಾದರೂ ಓವನಲ್ಲಿ ಬೇಕ್ ಮಾಡ್ತೀವಿ ಅಂದರೆ, ಅಥವಾ ಚಪಾತಿ ಇದರೆಲ್ಲ ರೋಲ್ ಮಾಡ್ತೀವಿ ಅಂತಂದರೆ ಅವಾಗ ಯೂಸ್ ಆಗುತ್ತೆ. ಸೊ ಇದು ಕಾಂಬೋ ಪ್ಯಾಕು, ಬೈ 1 get 1 ಥರ 2 ಬರುತ್ತೆ ಒಂದು ಇದರಲ್ಲಿ. ಸೊ ಎಷ್ಟಾಯ್ತು ಅಂತೇಳಿ ನಾನು ನಿಜ ಯಾವ್ಯಾವ ಮೆಸೇಜ್ ಕೊಟ್ಟಿದ್ದೀನಿ ನಾನು ನೆನಪಿಲ್ಲ, ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೋಡಿ. ಇದು ಬಂದ್ಬಿಟ್ಟು ಕಿಚನ್. ಇದು ಕಿಚನ್ ಸಿಂಕಿಗೆ ಹಾಕೋಕ್ಕೆ ಅಂತೇಳಿ ಸೈಡ್ಗೆ. ಸೊ ದಟ್ಟಲ್ಲಿ ನಾವು ಏನೇ ಇದ್ರೂ ಇದ್ರ ಮೇಲೆ ಸೋಪ್ ಅಥವಾ ಡಿಶ್ ವಾಷರ್ ಇದಕ್ಕೆ ಹಾಕ್ಕೊಬೋದು. ಹಾಗೆಯೇ ಇದು ಕೊಟ್ಟಿದ್ದಾರೆ, ಇದು ಹಿಂಗೆ ಪೇಸ್ಟ್ ಮಾಡೋಕ್ಕೆ ಅಂತೇಳಿ ಗೋಡೆಗೆ ಇದು ಆ್ಯಂಗ್ ಕೊಟ್ಟಿದ್ದಾರೆ.
ಇದನ್ನು ಹಿಂಗೆ ಹ್ಯಾಂಗ್ ಮಾಡಿ ತೋರಿಸ್ತೀನಿ ನಾನು. ಇದನ್ನೆಲ್ಲ ನಾನು ಏನು ಪ್ರಾಡಕ್ಟ್ನ ಹಾಕ್ತಾ ಇರ್ತೀನಲ್ಲ, ಅಂದರೆ ಕಿಚನ್ಗೆ ಫಿಕ್ಸ್ ಮಾಡುವಾಗ ಡೀಟೇಲ್ ವಿಡಿಯೋನ ನಾನು ತೋರಿಸ್ತೀನಿ. ಸೊ ಇದು ಬಂದಿದೆ, ಕ್ವಾಲಿಟಿ ವೈಸ್ ಸ್ಟ್ರೆಂತ್ ವೈಸ್ ಚೆನ್ನಾಗಿದೆ, ನೋಡ್ತಿರ್ಬೋದು ನೀವು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಇದು ಗೋಡೆಗೆ ಮಾಡಬೇಕಲ್ವ, ಸೊ ನೋಡಬೇಕು. ಹಾಗೇನೆ ಇದು ಕೊಟ್ಟಿದ್ದಾರೆ, 2 POP ಸ್ಕ್ರೂ ಅಂತ ಏನಂತಾರಲ್ಲ ಆ ಥರ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಇದು ಪ್ಯಾಕೆಟ್ ವೈಸ್ ಪ್ಯಾಕೆಟ್ ಆಗಿದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಹಿಂಗೆ ಹೆಂಗೆ ಬರುತ್ತೆ ಅಂತ ನಿಜ ಗೊತ್ತಿಲ್ಲ, ಯೂಸ್ ಮಾಡೋದು ಮೇಲೆ ಗೊತ್ತಾಗುತ್ತೆ ಹೆಂಗೆ ಬರುತ್ತೆ ಏನು ಅಂತೇಳಿ. ಯೂಸ್ ಮಾಡುವಾಗ ಖಂಡಿತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆಂದಿದೆ. ಬಟ್ ನೋಡೋಕ್ಕೆ ಆಗಿರ್ಬೋದು ಸ್ಟ್ರೆಂತ್ ವೈಸ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದನ್ನು ನಾನು ಮೀಶೋಯಿಂದ ಬುಕ್ ಮಾಡಿದ್ದು. ಇದಂತೂ ಇವಾಗ ಎಲ್ಲ ಅಡುಗೆ ಮನೆಯಲ್ಲಿ ಜಗಮಗ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲ ಕಿಚನ್ ಇದರಲ್ಲಿ ಮೇಕೋವರಲ್ಲಿ. ಸೊ ಹಾಗೆ ನಾನು ತರಿಸೋಣ ಅಂತೇಳಿ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ನಾನು ಔಟ್ಸೈಡ್ ಕೇಳಿದೆ, ಅಂದರೆ ಆಫ್ಲೈನಲ್ಲಿ ಕೇಳಿದಾಗ ಆನ್ಲೈನಿಂದ ಸ್ವಲ್ಪ ರೇಟ್ ಜಾಸ್ತಿ ಪ್ರೈಸ್ ಹೇಳಿದ್ರು, ಹಾಗಾಗಿ ನಾನು ಆಫ್ಲೈನಲ್ಲಿ ತರಿಸಿದೆ. ಸೊ ಇದು ಬಂದ್ಬಿಟ್ಟು ಸ್ಟ್ರಿಪ್ LED ಅಂತ ಹೇಳ್ತಾರಲ್ಲ, ಸೊ ಆ LED 5 ಮೀಟರ್ದು. ಇದು MRP ಅಂತ ಹೇಳಿ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ಸೊ ದಟ್ ನೀವು ಯಾರಾದರೂ ಬೈ ಮಾಡೋದಿದ್ರೆ ಬೈ ಮಾಡ್ಬೋದು. ಸೊ ಇದಕ್ಕೆ ಈ ಥರ ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಈ ಥರ ಒಂದು ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಹೆಂಗೆ ಹಾಕೋದು ಅಂತೇಳಿ ಇದೆಲ್ಲ ನಮಗಂತೂ ಹಾಕಕ್ಕೆ ಬರಲ್ಲ, ಅದನ್ನು ಸಹಾಯದಿಂದನೇ ಹಾಕಬೇಕು. ಇನ್ನು ಇದು ಬಂದ್ಬಿಟ್ಟು ಮಫಿನ್ ಮೋಲ್ಡ್ಸು. ಮಫಿನ್ ಅಥವಾ ಕಪ್ ಕೇಕ್ ಏನಾದರೂ ಮಾಡೋದಿದ್ರೆ ಇದು ಇದರಲ್ಲಿ ಮಾಡ್ಬೋದು. ಇದು 1 2 3 4 5 6 ಸೆಟ್ ಆಫ್ 12 ಇದೆ. ಇದರಲ್ಲಿ 12 ಪೀಸ್ ಇದೆ. 12 ಪೀಸು ಸೇರಿ ಒಂದು ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಇಷ್ಟ ಆಯಿತು ನನಗೆ. ಸೊ ಇದನ್ನ ಕೂಡ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಕಪ್ ಕೇಕ್ ಇದು ಇದು ಮಫಿನ್ ಮೋಲ್ಡ್ ಇದೆಯಲ್ಲ ಅದು. ಇನ್ನು ಇದು ಬಂದ್ಬಿಟ್ಟು ಫ್ರಿಡ್ಜ್ ಆರ್ಗನೈಸ್ ಮಾಡೋಕ್ಕೆ ಅಂತೇಳಿ. ಸೊ ನಾವು ತರಕಾರಿ ಸೊಪ್ಪು ಎಲ್ಲ ತೊಗೊಬಂದು ಒಂದೇ ಥರ ಮಿಕ್ಸಲ್ಲಿ ಇಟ್ಟಿರ್ತೀವಲ್ವ. ಸೊ ಒಂದೊಂದು ಬ್ಯಾಸ್ಕೆಟಲ್ಲಿ ಒಂದೊಂದು ಹಾಕಿಟ್ರೆ ನಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು, ಮತ್ತು ಒಂಥರ ನೀಟಾಗಿ ಆರ್ಗನೈಸ್ ಆಗಿರುತ್ತೆ ಅಂತೇಳಿ ಇದನ್ನು ತರಿಸಿದ್ದೀನಿ ನಾನು. ಬಟ್ ಇದು ನೆಟ್ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ, ನೋಡ್ತಾ ಇರ್ಬೋದು, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ನೆಟ್ ಕ್ವಾಲಿಟಿ ಅಷ್ಟು ಏನು ಚೆನ್ನಾಗಿಲ್ಲ. ಕ್ವಾಲಿಟಿ ವೈಸ್ ಕೊಡೋದಾದರೆ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ನೆಟ್ ಕ್ವಾಲಿಟಿ ಅಂದರೆ ಸ್ಟ್ರೆಂತ್ ಕಮ್ಮಿ ಇದೆ. ಸೊ ನಿಮ್ಮ ಚಾಯ್ಸ್, ಬೈ ಮಾಡೋದಿದ್ರೆ ಬೈ ಮಾಡಿ, ಬಟ್ ನಾನಂತೂ ಪ್ರಿಫರ್ ಮಾಡಲ್ಲ. ಇದನ್ನ ಕೂಡ ಮೀಶೋದಲ್ಲೇ ತರಿಸಿರೋದು ನಾನು. ಇದು ಬಂದು ಐ ಥಿಂಕ್ ಮೈಕ್ರೋವೇವ್ ಕವರ. ಎಸ್, ನಮ್ಮ ಮೈಕ್ರೋವೇವ್ ಕವರ್ ಇದು. ಒಂದು ಸುಮ್ಮನೆ ಇದು ಎಫೆಕ್ಟ್ ಕೊಟ್ಟಿದ್ದೀನಿ ಮೇಲೆ ಯೂಸ್ ಮಾಡ್ತಾ ಇಲ್ಲ ಅಂತೇಳಿ. ಅಟ್ಲೀಸ್ಟ್ ಕಿಚನಲ್ಲಿ ಇದ್ದಾಗ ಅದನ್ನು ನೋಡಿದಾಗ ಯೂಸ್ ಮಾಡಬೇಕು ಅನಿಸುತ್ತೆ ಅಂತೇಳಿ. ಹಾಗೆ ನಾವು ಸುಮ್ಮನೆ ಹಾಗೆ ಇಟ್ಟರೆ ಕೂಡ ಗಲೀಜಾಗುತ್ತಲ್ವ, ಅದಕ್ಕೆ ಅಂತೇಳಿ ನಾನು ಇದು ಒಂದನ್ನು ತರಿಸ್ಕೊಂಡಿದ್ದೀನಿ. ಈ ಥರ ಇದೆ. ಇದೇನು ವೈಟ್ ಮತ್ತು ಇದು ಸ್ವಲ್ಪ ಈ ಲೆದರ್ ಅಥವಾ ಪ್ಲಾಸ್ಟಿಕ್ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಇದೆ. ಮತ್ತು ವೈಟಿಗೆ ಕೈ ಅಂಟಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ.
ಈ ಎಡ್ಸ್ಗೆಲ್ಲ ಹಾಕ್ತಾರಲ್ವ ಕಾರ್ನರ್ಗೆ, ಕೆಲವೊಂದು ಕಾರ್ನರ್ ಅಷ್ಟು ಲುಕ್ ಇರಲ್ಲ, ಮತ್ತು ಕೆಲವೊಂದು ಕಾರ್ನರ್ ಶಾರ್ಪ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಈ ಥರ ಇದು ಟೇಬಲ್ ಕಾರ್ನರ್ ಎಲ್ಲ ಅಂಥದಕ್ಕೆ ಹಾಕೋಕ್ಕೆ ಅಂತೇಳಿ ಇದು ಯೂಸ್ ಆಗುತ್ತೆ. ಹಾಗೆ ಇದು ಗ್ಲೂ ಕೂಡ ಇದರೊಳಗಡೆ ಕೊಟ್ಟಿದ್ದಾರೆ ಅಂತ ಸ್ಟ್ರಿಪ್ ಥರ. ಸೊ ಗ್ಲೂ ರಿಮೂವ್ ಮಾಡಿ ಹಾಕೋದು. ಸೊ ಥಿಕ್ನೆಸ್ ಏನೋ ಇದೆ, ಬಟ್ ಪೇಸ್ಟ್ ಮಾಡುವಾಗ ಗೊತ್ತಾಗುತ್ತೆ ಕ್ವಾಲಿಟಿ. ನೋಡೋಕ್ಕೂ ಚೆನ್ನಾಗಿದೆ, ಹಾಗೆ ಥಿಕ್ನೆಸ್ ಇದೆ. ಇದು ನಾನು ಅಮೆಝಾನಿಂದ ಬುಕ್ ಮಾಡಿದ್ದು, ಮೀಶೋಯಿಂದ ಬುಕ್ ಮಾಡಿರೋದು. ಡ್ರೈ ಫ್ರೂಟ್ಸ್ ಬಾಕ್ಸ್ ಬರುತ್ತಲ್ಲ, ಸೊ ಆ ಡ್ರೈ ಫ್ರೂಟ್ಸ್ ಬಾಕ್ಸ್ ಇದು. ಮನೆ ಡ್ರೈ ಫ್ರೂಟ್ಸ್ ಬೇಕು. ಸೊ ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ಓಡಾಡ್ಕೊಂಡು ಮಕ್ಕಳ ತಿಂತಾರಲ್ಲ, ಹಾಗೆ ಇದನ್ನು ಕೂಡ ಇಷ್ಟಪಡ್ತಾರೆ, ಡ್ರೈ ಫ್ರೂಟ್ಸ್ನ ಹೋಗಿ ತಿಂತಾರೆ. ಹಾಗಾಗಿ ಇದು 4 ಕಂಟೈನರ್ಸ್ನ ಇಡ್ಬೋದು ಇದರಲ್ಲಿ. ಈ ಥರದ್ದು 4 ಕಂಟೈನರ್ಸ್ ಇದೆ. ಚೆನ್ನಾಗಿದೆ, ಖಾಲಿಯಾದ ನಾವು ಫಿಲ್ ಮಾಡಿ ಇಟ್ಕೋಬೋದು. ಬಾಕ್ಸಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಖಾಲಿಯಾಗಿ ಇಟ್ಕೋಬೋದು. ಏನಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಮನೇಲಿ ಹೆಂಗೆ ಅಂದರೆ ಕಾಣಿಸ್ದಾಗ ಮಾತ್ರ ತಿಂತೀವಿ, ಇಲ್ಲ ಅಂದರೆ ತಿನ್ನಕ್ಕೆ ಹೋಗಲ್ಲ. ಹಾಗಾಗಿ ಸೊ ಇದನ್ನ ಅಟ್ಲೀಸ್ಟ್ ಡೈನಿಂಗ್ ಹಾಲಲ್ಲಿ ಇಟ್ಬಿಟ್ರೆ ಓಡಾಡ್ಕೊಂಡು ತಿಂತಾರಲ್ವಾ. ಸಕ್ಕತ್ತಾಗಿದೆ, ಸ್ಟ್ರೆಂತ್ ಚೆನ್ನಾಗಿದೆ, ಆರಾಮ್ಸೆ ಬೈ ಮಾಡ್ಬೋದು. ಸಾಕು, ಡೈನಿಂಗ್ ಟೇಬಲ್ ಹಾಕಿದ್ದು ಚಿಕ್ಕದಾಗಿರುತ್ತೆ, ಕ್ಯೂಟಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಡೆಕೋರೇಟಿವ್ ಪೀಸು ಆಗುತ್ತೆ, ಹಾಗೆ ಯೂಸ್ಫುಲ್ ಆಗುತ್ತೆ. ಈ ಥರ ಇಟ್ಬಿಟ್ರೆ ಬೇಕಾದಾಗ ಅವ್ರು ಎತ್ಕೊಂಡು ತಿನ್ಕೊಬೋದು ಯಾವ್ದು ಬೇಕಾದ್ರೆ. ಸೊ ಇದು ಇವಾಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಕಿಚನಲ್ಲಿ ಇದಿರುತ್ತೆ. ಇದು ಸ್ಟಿಕ್ಕರ್ ಅಂದರೆ ಬಾಕ್ಸ್ಗಳ ಮೇಲೆ, ಕಂಟೈನರ್ ಬಾಕ್ಸ್ ಮೇಲೆಲ್ಲ ಹಾಕೋಕ್ಕೆ ಇರ್ತಾರಲ್ಲ ಸ್ಟಿಕ್ಕರ್, ಬ್ಲ್ಯಾಕ್ ಸ್ಟಿಕ್ಕರು. ಸೊ ಇದು ಕೂಡ ತುಂಬ ದಿನದ ಹಿಂದೆನೇ ತರಿಸಿದ್ದು. ಇದ್ರದ್ದು ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ. ಸೊ ಇಷ್ಟು ತರಿಸಿದ್ದೀನಿ ಸ್ಟಿಕ್ಕರ್. ಇದು ಮೀಶೋಯಿಂದ ತರಿಸಿರೋದು. ನೆಕ್ಸ್ಟ್ ಮೀಶೋ ಬಾಕ್ಸ್ ಇದು ಕೂಡ. ಇದು ಕೂಡ ಇವಾಗ ಎಲ್ಲ ಕಿಚನಲ್ಲಿ ಕಾಮನ್ ಆಗಿದೆ. ಸೊ ನನಗೂ ತುಂಬ ಆಸೆ ತರಿಸ್ಬೇಕು ಅಂತೇಳಿ, ಹಾಗೆ ಇದು ಕೂಡ ಬುಕ್ ಮಾಡಿದೆ. ಇದು 200 ಸಮಥಿಂಗ್ ಏನೋ ಆಗಿದೆ, ತೋರಿಸ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಓಪನ್ ಮಾಡ್ತಾ ನೋಡಿದ್ರೆ ಗೊತ್ತಾಗಿರುತ್ತೆ ಹೇಗಿರುತ್ತೆ ಅಂತೇಳಿ. ಹೌದು, ಆಯಿಲ್ ಕಂಟೈನರ್ಸ್, ಗಾಜಿನ ಬಾಟ್ಲ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಪ್ಯಾಕಿಂಗ್ ಏನೋ ಚೆನ್ನಾಗಿ ಮಾಡಿದ್ದಾರೆ. ಇದು ಗಾಜಿನ ಬಾಟ್ಲ್ ಹಾಳಾಗ್ಬಾರ್ದು ಅಂತೇಳಿ ಬಾಕ್ಸ್ ಕೊಟ್ಟಿದ್ದಾರೆ, ಬಾಟಲು. ಹಾಗೆ ಕ್ಲಾತ್ ಇದೆ ಸೆಪ್ರೇಟು. ಸೊ ಥರದ್ದು ಸೊ ಇದು 2 ಆಯಿಲ್ ಡಿಸ್ಪೆನ್ಸರ್ ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಇದು ಏನು ಆಯಿಲ್ ಅಪ್ಲೈ ಮಾಡೋಕ್ಕೆ ಸ್ಪೂನ್ ಕೊಟ್ಟಿದ್ದಾರೆ, ಬ್ರಷ್ ಮತ್ತು ಇನ್ನೊಂದು ಸ್ಪೂನ್ ತಗೊಂಡು. ಹಾಗೆ ಇದು ಸಾಲ್ಟು ಪೆಪ್ಪರ್ ಬಾಟಲು. ಸೊ ಚಿಕ್ಕದಾಗಿದೆ. ಸೊ ಓಪನ್ ಮಾಡ್ಕೊಂಡು ಮೆಟೀರಿಯಲ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆರಾಮ್ಸೆ ಬೈ ಮಾಡ್ಬೋದು, ನೀವು ಯಾರು ಬೇಕಾದರೂ ಆರಾಮ್ಸೆ ಬೈ ಮಾಡ್ಬೋದು. ಸೂಪರ್ ಆಗಿದೆ. ಹಾಗೆ ಪ್ಯಾಕಿಂಗ್ ನೋಡಿದ್ರಿ ಅಲ್ಲ, ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ. ಯಾಕೆಂದರೆ ಆಯಿಲ್ ಕಂಟೈನರ್ಸ್ ಈ ಥರ ಪ್ಯಾಕ್ ಮಾಡಿ ನಾವು ಇದಾಗುತ್ತೆ. ಹಾಗೆ ಅದ್ರ ಜೊತೆಗೆ ಇದು ಒಂದು ಕೊಟ್ಟಿದ್ದಾರೆ. ನಮ್ಮ ಕಡೆ ಇದನ್ನು ಪನ್ನಲ್ ಅಂತ ಹೇಳ್ತೀವಿ, ಅಂದರೆ ಆಯಿಲ್ ಎಣ್ಣೆಗಳೆಲ್ಲ ಹಾಕುವಾಗ ಅಂತ ಇದು ಮಾಡ್ತಾರಲ್ಲ ಈ ಥರ. ಇದನ್ನು ಬಾಟಲಿಗೆ ಹಾಕ್ಕೊಂಡ್ಬಿಟ್ಟು ಎಣ್ಣೆನ ಹಾಕೋಕ್ಕೆ ಅಂತೇಳಿ. ಸೊ ಚೆನ್ನಾಗಿದೆ. ಇದನ್ನು ನಮ್ಮ ಕಡೆ ಪನ್ನಲ್ ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಮಗೂ ಗೊತ್ತಾಗುತ್ತೆ ಯಾವ್ಯಾವ ಕಡೆ ಏನೇನು ಹೇಳ್ತಾರೆ ಅಂತೇಳಿ.
ನೋಡಿ ಈ ಥರ ಚಿಕ್ಕ ಚಿಕ್ಕದು ಈ ಥರ ಪುಟ್ ಪುಟಾಣಿದಿದೆ. ಇದರಲ್ಲಿ ಅರಿಶಿನ ಅಥವಾ ಜೀರಿಗೆ, ಮೆಣಸು ಈ ಥರ ಅಥವಾ ಗರಂ ಮಸಾಲ ಈ ಥರ ಚಿಕ್ಕ ಚಿಕ್ಕ ಅಂದರೆ ನಾವು ಕಮ್ಮಿ ಕಮ್ಮಿ ಯೂಸ್ ಮಾಡ್ತೀವಲ್ಲ ಆ ಥರದ್ದೇನಾದರೂ ಹಾಕಿಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಕ್ಯೂಟ್ ಆಗಿರುತ್ತೆ ಚಿಕ್ಕ ಚಿಕ್ಕದಾಗಿ. ಸೊ ಇದು ತರ್ತೀನಿ. ಹಾಗೆ ಇದು ಬಾಕ್ಸ್ ನೋಡ್ಬೋದು ಪ್ಯಾಕಿಂಗ್ ಹೆಂಗೆ ಮಾಡಿದ್ದಾರೆ ಅಂತೇಳಿ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಎಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ಚಿಕ್ಕ ಅನಿಸುತ್ತೆ ಅಷ್ಟೇ. ನೋಡಿ ಇಷ್ಟೇ ಇರೋದು ಇದು. ಬಟ್ ಕ್ವಾಲಿಟಿ ವೈಸು ಹಾಗೆ ಪ್ಯಾಕಿಂಗ್ ಸೂಪರಾಗಿ ಮಾಡಿದ್ದಾರೆ. ಇದು ಕೇಕ್ ಟ್ರೇ. ಕ್ವಾಲಿಟಿ ಚೆನ್ನಾಗಿದೆ. ಇದು 2 ಕೇಕ್ ಟ್ರೇ ಒಂದು ಸೆಟ್ಟು. ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಹಾಗೆ ಶೈನಿಂಗ್ ಆಗಿದೆ. ಕ್ವಾಲಿಟಿ ವೈಸ್ ಮಾತ್ರ ಮಸ್ತಾಗಿದೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಅದಾಗಲ್ಲ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇರೋ ಕೊರಿಯರ್ ಬಂದ್ಬಿಟ್ಟು ಅಮೆಝಾನಿಂದ ತರಿಸಿರೋದು. ಇದು ಕೂಡ ಗ್ಲಾಸ್ ಕಂಟೈನರ್ಸು. ಸೊ ಈ ಥರದ್ದು 6 ಬಾಕ್ಸ್ ಇದೆ. ಇದು ಅಮೆಝಾನಿಂದ ತರಿಸಿರೋದು. ಚೆನ್ನಾಗಿದೆ. ಇದು ಏನೇನು ಹಾಕೋಬೋದು ಅಂದರೆ ಮಾಮೂಲಿ ಹೆಸರು ಕಾಳು ಕಾಳುಗಳೆಲ್ಲ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಳ್ತೀವಿ ಅನ್ನೋ ಥರ ಇದೆ. ಈ ಥರದ್ರಲ್ಲಿ ಆರಾಮಾಗಿ ಇಟ್ಕೋಬೋದು. ಹೆಸರು ಬೇಳೆ ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಇದನ್ನೆಲ್ಲ ನಾವು ಕಮ್ಮಿ ಕಮ್ಮಿ ಯೂಸ್ ಮಾಡ್ತೀವಲ್ವ. ಸೊ ಅಂಥದ್ದೆಲ್ಲ ಈ ಥರದಲ್ಲಿ ಇಟ್ಕೋಬೋದು. ಸೊ ಪ್ಯಾಕಿಂಗ್ ನೋಡಿದ್ರೆ ಈ ಥರ ಇದೆ. ಈ ಥರ ಪ್ಯಾಕ್ ಮಾಡಿದರೆ ಮಧ್ಯದಲ್ಲಿ ಒಂದು ಕಾಟನ್ ಏನಿದು ಶೀಟ್ ಅಂತೀವಲ್ಲ ನಾವು, ಕಾರ್ಬನ್ ಶೀಟು, ಇದನ್ನು ಹಾಕಿದರೆ ಇಲ್ಲಿ ಹಾಕಿದೆ. ಸೊ ಈ ಥರ ಇದೆ. ಕೂಡ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನಾನು ಏನೇನು ಪ್ರಾಡಕ್ಟ್ ತೊಗೊಂಡಿದ್ದೀನಲ್ಲ ಅದು ಎಲ್ಲ ಪ್ರಾಡಕ್ಟ್ನೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ದಟ್ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಹೋಗಿ ಚೆಕ್ಔಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಇದೊಂದು ಬಾಕ್ಸ್ ಇದೆ. ಇದೊಂದು ಬಾಕ್ಸ್ ಓಪನ್ ಮಾಡೋಣ ಏನಿದೆ ಅಂತೇಳಿ ನೋಡೋಣ. ಓಕೆನಾ? ಎಸ್, ಇದರಲ್ಲಿದೆ. ಮೇಲೆ ಹಾಕೋದು ಇದು ನೆಟೆಡ್ ಕ್ಲಾತ್. ಡೈನಿಂಗ್ ಟೇಬಲ್ ಮೇಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅನಿಸ್ತು, ಅದಕ್ಕೆ ತರಿಸಿದ್ದೀನಿ. ನೋಡಿ ನೆಟೆಡ್ ಕ್ಲಾತ್ ಇದು ಚೆನ್ನಾಗಿದೆ. ಸುಮ್ಮನೆ ಇದ್ರ ಮೇಲೆ ಹಾಕಿಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಡೈನಿಂಗ್ ಟೇಬಲ್ ಖಾಲಿ ಬಿಡೋ ಬದಲು ಸೊ ಈ ಥರದ್ದು ಒಂದು ಕ್ಲಾತ್ ಹಾಕಿ ನೀಟಾಗಿ ಚೇರ್ ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಲುಕಿಂಗ್ ಕೂಡ ಗುಡ್ ಆಗಿರುತ್ತೆ ಅಂತೇಳಿ ನಾನು ಇದನ್ನು ತರಿಸಿದ್ದೆ. ಇದು ತರಿಸಿರೋದು ನಾನು ಅಮೆಝಾನಿಂದ ತರಿಸಿದ್ದೆ. ಸೊ ಯಾವ್ದು ಎಷ್ಟೆಷ್ಟು ಪ್ರೈಸ್ ಅಂತ ನಿಜ ನನಗೆ ಗೊತ್ತಿಲ್ಲ. ಸೊ ನಾನು ಆವಾಗಲಿಂದ ಹೇಳ್ತಾ ಇದ್ದಂಗೆ ಡಿಸ್ಪ್ಲೇ ಮೇಲೆ ಶೋ ಮಾಡ್ತೀನಿ, ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ಫ್ರಿಡ್ಜ್ ಮ್ಯಾಟ್ಗಳು. ಫ್ರಿಡ್ಜು ಈ ಗಾಜಿಂದು ಟ್ರೇ ಬಂದು ಅದು ಹಾಳಾಗುತ್ತೆ, ಏನಾದರೂ ಚೆಲ್ಲಿಬಿಟ್ರೆ ಇದು ಮಾಡೋಕ್ಕೆ ಗಾಜೆಲ್ಲ ತೆಗೆದು ಇದು ಮಾಡಿಬಿಟ್ಟು ಅದ್ರ ಬದಲು ಈ ಥರ ಒಂದು ಫ್ರಿಡ್ಜ್ ಮ್ಯಾಟ್ನ ಹಾಕಿ ಫಿಕ್ಸ್ ಮಾಡಿ ಇಟ್ಬಿಟ್ರೆ ಸೊ ದಟ್ ನಾವು ಏನಾದರೂ ಕ್ಲೀನ್ ಮಾಡ್ಕೊಬೇಕು ಅಂದರೆ ಇದನ್ನು ಮಾತ್ರ ತೆಗೆದು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಅವಾಗ ಅದನ್ನು ಗಾಜಿಂದೆಲ್ಲ ತೆಗೆದು ಫ್ರಿಡ್ಜ್ದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಸೊ ಇದು ಈ ಥರ 3 ಕಲರಲ್ಲಿ 3 ಕಲರ್ 6 ಬಂದಿದೆ ಇದು. ಸೊ ಈ 6 ಮ್ಯಾಟು ಬಂದಿದೆ. ಇದನ್ನ ನಾನು ಅಮೆಝಾನಲ್ಲಿ ಮಾಡಿರೋದು. ಚೆನ್ನಾಗಿದೆ ಕ್ವಾಲಿಟಿ. ಒಂದು ಸೈಡು ರಫ್ ಇದೆ, ಇನ್ನೊಂದು ಸೈಡು ಸ್ಮೂತ್ ಇದೆ. ಈ ಸ್ಮೂತ್ ಸೈಡ್ನ ನಾವು ಫ್ರಿಡ್ಜ್ ಮೇಲೆ ಹಾಕಬೇಕು. ಸೊ ಈ ರಫ್ ಏನು ಅಪ್ ಸೈಡ್ ಇದೆಯಲ್ಲ ಇದನ್ನ ನಾವು ಈ ಥರ ಮೇಲೆ ಅಪ್ ಸೈಡ್ ಇಡಬೇಕು. ಸೊ ದಟ್ ಏನಾದರೂ ಗ್ರಾಬ್ ಮಾಡುವಾಗ ತಗೊಳ್ಳುವಾಗ ಚೆನ್ನಾಗಿರುತ್ತೆ. ಇದು ಕುತ್ಕೊಳ್ಳುತ್ತೆ ಫಿಕ್ಸ್ ಆಗಿ, ಏಕೆಂದರೆ ನೈಸ್ ಇದೆಯಲ್ವಾ. ಸೊ ಫಿಕ್ಸ್ ಆಗಿ ಕುತ್ಕೊಳ್ಳುತ್ತೆ. ಅದಕ್ಕೆ ಅಂತ ತರಿಸಿದ್ದೀನಿ, ಏಕೆಂದರೆ ಮಕ್ಕಳಿರೋ ಮದುವೆ ಇರಲೇಬೇಕು.
ನನ್ನ ಮಕ್ಕಳು ತುಂಬಾ ಅಸಮಾಧಾನಿದ್ದಾರೆ. ಏಕೆ ಅಂದರೆ ಏನಾದರೂ ನೋಡಿದ್ರೆ ಸಾಕು ತಗೊಳಕ್ಕೆ ಹೋಗ್ತಾರೆ. ಇನ್ನು ಇದು ಬಂದು ಒಂದು ಕಿಚನ್ ಪೋರ್ಟ್ ಬಂತಲ್ಲ ಹಾಕೋದು. ಸೊ ಇದು ತುಂಬ ದೊಡ್ಡದಾಗಿದೆ. ಸೊ ಇದನ್ನ ನಾನು ಎಷ್ಟು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಚಿಕ್ಕದಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಇದು ದೊಡ್ಡದಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಒಂದರಲ್ಲಿ ಎಂಜಾಯ್ ದ ಲಿಟ್ಲ್ ಥಿಂಗ್ಸ್ ಅಂತ ಇದೆ, ಇನ್ನೊಂದರಲ್ಲಿ ಫಾಲೋ ಯುವರ್ ಡ್ರೀಮ್ಸ್. ನೋಡಿ, ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಎಂಜಾಯ್ ಮಾಡಬೇಕು ಮತ್ತೆ ನಮ್ಮ ಡ್ರೀಮ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದು ಅಂತೇಳಿ. ನಾನು ಅನ್ಕೊಂಡೆ ಸ್ವಲ್ಪ ಚಿಕ್ಕ ಚಿಕ್ಕ ಬರ್ಬೋದೇನೋ ಅಂತ ಅನ್ಕೊಂಡಿದ್ದೆ, ಬಟ್ ಇದು ದೊಡ್ಡದಾಗಿ ಬಂದಿದೆ. ಹಾಗೆ ನಾನು ಲಾಸ್ಟ್ ಟೈಮ್ ಕೂಡ ಬಂದೆ ಎಡ್ ತರಿಸಿದೆ ಅಂತ ಹೇಳಿದ್ನಲ್ಲ, ಅದು ಕೂಡ ಇದೆ. ಅದನ್ನ ಕೂಡ ತೋರಿಸ್ತೀನಿ ನಾನು. ಅದು ಕೂಡ ಕಿಚನ್ ಕೋಟ್ ಇದಂತದೆ. ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾನು ಅಮೆಝಾನಿಂದ ತರಿಸಿರೋದು. ಅಂದರೆ ಇದ್ರ ಕ್ವಾಲಿಟಿ ವೈಸ್ ಓಕೆ, ಏಕೆಂದರೆ ಇದನ್ನು ನಾವು ಯೂಸ್ ಮಾಡಲ್ಲ, ಜಸ್ಟ್ ಒಂದ್ಸಲ ಹ್ಯಾಂಗ್ ಮಾಡಿಬಿಟ್ಬಿಟ್ರೆ ಅದು ಹ್ಯಾಂಗಿಂಗಲ್ಲಿ ಇರುತ್ತೆ. ಬಟ್ ಲುಕ್ ವೈಸ್ ವೆರಿ ಗುಡ್ ಅಂತ ನಮ್ಗೆ ಅನಿಸುತ್ತೆ. ಸೊ ಇನ್ನು ಇದರಲ್ಲಿ ಕಂಟೈನರ್ಸ್ ಇದೆ. ಗ್ರಾಸರಿ ಸ್ಟೋರೇಜ್ ಬಾಕ್ಸ್. ಸೊ ಇವಾಗ ನಮ್ಮನೇಲಿ ಇರುವಂತಹ ಬಾಕ್ಸ್ಗಳು ಒಂದೊಂದು ಥರ ಇದೆ, ಮತ್ತು ಕೆಲವೊಂದು ಹಳೇದಾಗೋಗಿದೆ. ಸೊ ಅದಕ್ಕೆ ಅದನ್ನೆಲ್ಲ ಚೇಂಜ್ ಮಾಡೋಣ. ಎಲ್ಲ ಒಂದೇ ಥರ ಇದೆ, ಲುಕ್ಕು ಕೂಡ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಒಂಥರ ಹೊಸ ಥಿಂಗ್ಸ್ ಬರ್ತಾ ಇರಬೇಕಲ್ವ ಅಡುಗೆ ಮನೆಗೆ. ಹಾಗಾಗಿ ಇದನ್ನು ನಾನು ಬುಕ್ ಮಾಡಿದೆ. ಸೊ ಇದು ಇದರಲ್ಲಿ 6 ಬಾಕ್ಸ್ ಬರುತ್ತೆ. ಅದಕ್ಕೆ ನಾನು 2 ಸೆಟ್ನ ಆರ್ಡರ್ ಮಾಡಿದೆ. ಸೊ 12 ಬಾಕ್ಸ್ ಬಂದಿದೆ. ಬಟ್ ನನಗೆ ಕ್ಯಾಪ್ ಕ್ವಾಲಿಟಿ ಕಮ್ಮಿ ಅನ್ನಿಸ್ತಿದೆ. ನಾನು ಇದು ಆರ್ಡರ್ ಮಾಡಿದ್ದೆ ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಇದರಲ್ಲಿ ಡಿಮಾರ್ಟಲ್ಲಿ ತೊಗೊಂಬಂದಿದ್ವಿ. ಸೊ ಅದು ಒಂದು ಬಾಕ್ಸ್ಗೆ 140 ಅನ್ನಿತ್ತು. ಬಟ್ ಅದು ಯಾವ ಥರ ಕ್ಯಾಪ್ ಅಂದರೆ ಈ ಥರ ಓಪನ್ ಮಾಡೋ ಥರ ಕ್ಯಾಪ್ ಇತ್ತು. ಬಟ್ ಇದು ಕ್ಲೋಸ್ ಮಾಡೋದು. ಸೊ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಕೊಂಡೆ. ಬಟ್ ಇದು ಕಂಟೈನರ್ ಕ್ವಾಲಿಟಿ ಓಕೆ ಚೆನ್ನಾಗಿದೆ, ಬಟ್ ಇದು ಥಿಕ್ನೆಸ್ ಇಲ್ಲ. ಇದು ಕ್ಯಾಪ್ ಇದೆಯಲ್ವಾ, ನೋಡ್ತಾ ಇರ್ಬೋದು. ಈ ಕ್ಯಾಪ್ ಥಿಕ್ನೆಸ್ ಕಮ್ಮಿ ಇದೆ. ಸೊ ಅಷ್ಟು ಏನು ಥಿಕ್ನೆಸ್ ಇಲ್ಲ. ಸೊ ನೋಡಿಕೊಂಡು ಬೈ ಮಾಡಿ. ಚೆನ್ನಾಗಿರುತ್ತೆ ಮನೆಗೆ ಅಂತ ತರಿಸಿದೆ. ಸೊ ನೋಡುವ ಯಾವುದಾದ್ರು ಹೆಂಗೆ ಹೇಳೋಣ ಅಂತ. ಸೊ ಇದೊಂದು ಡಿಫಾಲ್ಟ್ ಅಷ್ಟೇ. ಇದು ಕ್ಯಾಪ್ ಸ್ವಲ್ಪ ಥಿಕ್ನೆಸ್ ಕಮ್ಮಿ, ಥಿಕ್ನೆಸ್ ಇಲ್ಲ. ಅದು ಬಿಟ್ಟು ಕಂಟೈನರ್ ವೈಸ್ ಅದೇ ಚೆನ್ನಾಗಿದೆ. ಸೊ ಈ ಥರದ್ದು ಒಂದು ಸೆಟ್ಟಲ್ಲಿ 6 ಬಾಕ್ಸಸ್ ಇರುತ್ತೆ. ಅದು ಒಂದರಲ್ಲಿ 6 ಇರುತ್ತೆ. ಸೊ ಈ ಥರದಿಂದ ನಾನು 2 ಸೆಟ್ ಆರ್ಡರ್ ಮಾಡಿದೆ, ಒಂದೇ ಥರ ಇರಲಿ ಅನ್ನೋಕ್ಕೋಸ್ಕರ. ಬಟ್ ಇವಾಗ ನೋಡಿದ್ರೆ ಕ್ಯಾಪು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅನಿಸುತ್ತೆ. ಸೊ ಇದಿಷ್ಟು ನನ್ನ ಅಮೆಝಾನ್ ಹಾಗೆ ಮೀಶೋನ ಹಾಲ್ ಆಗಿರುತ್ತೆ ಕಿಚನ್ ಟೂರ್ಗೋಸ್ಕರ, ಕಿಚನ್ ಮೇಕ್ ಓವರ್ಗೋಸ್ಕರ. ಸೊ ದಟ್ ನಿಮಗೆ ನಿಮಿಷ ಇದನ್ನ ರೀಸೆಂಟಾಗಿ ನಾವು ಹೊರಗಡೆ ಹೋಗಿದ್ದಾಗ ತಗೊಂಡಿದ್ದಂತಹ ಒಂದು ಕಾಫಿ ಮಗ್ಗದ ಸೆಟ್ಟು, ಸೆರಾಮಿಕ್ದು. ಈ ಥರ ಇದೆ. ಹಾಗೆ 4 ಕಾಫಿ ಮಗ್ಸ್ ಇದೆ ಈ ಥರ. ಇದು ಹಾಗೆ ಇದು ಒಂದು ಪುಡಿ ಉಪ್ಪು ಹಾಕೊಳ್ಳೋಕ್ಕೆ ಅಥವಾ ಉಪ್ಪಿನಕಾಯಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಒಂದೇ ತೊಗೊಂಬಂದಿದ್ದು ನಾನು. ಇದು ಒಂದು ಸೆಟ್ಟು. ಇದು 2ರಿಂದ ಬಂದ್ಬಿಟ್ಟು ನಾವು ಕೊಟ್ಟಿದ್ದು ಎಷ್ಟು ಅಂತಂದರೆ 290 ನಾವು ಕೊಟ್ವಿ. ಅವರು 350 450 ಆ ಥರ ಕೇಳಿದ್ರು. ಸೊ ಇಲ್ಲ ನಾವು ಕೊಡೋದೇ ಇಷ್ಟು ಅಂತೇಳಿ 290 ಕೊಟ್ವಿ. ಇಷ್ಟಕ್ಕೆ ಒಂದು ಕಾಫಿ ಮಗ್, ಕಾಫಿದು ಜಗ್ ಪ್ಲಸ್ 4 ಕಾಫಿ ಮಗ್ಗು, ಇದಿಷ್ಟು ಒಂದು ಸೆಟ್ಟು. ಪ್ಲಸ್ ಇದೊಂದು ಪುಟಾಣಿ ಕಂಟೈನರ್, ಇದು ಪಿಂಗಾಣಿದು. ಸೊ ಇದಿಷ್ಟಕ್ಕೆ ನಾವು ಕೊಟ್ಟಿದ್ದು 290 ಕೊಟ್ಟಿವಿ. ಹಾಗೆಯೇ
ಇವತ್ತಿಂದ ಅಂದರೆ ನಮ್ದು ಒಂದು ಲೈವ್ ಪ್ಲಾಂಟ್ ಇವಾಗ ಕ್ಯಾರಿ ಅಂತೇಳಿ ಎಲ್ಲರೂ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಆ ಒಂದು ಪೇಜಿಂದ ಒಂದು 4 ಪಾಟ್ನ ತರಿಸಿತ್ತು ಗಿಡಗಳದ್ದು ಲೈವ್ ಪ್ಲಾಂಟ್ಸ್ದು. ಅದು ಕೂಡ ಇವತ್ತೇ ಬಂತಂದ್ರೆ ಈಗ ನಾನು ಏನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಲ್ಲ ಈ ದಿನನೇ ಬಂದಿದೆ. ಸೊ ಅದ್ರ ಕೂಡ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಇವಾಗ ಹಾಕ್ತೀನಿ, ನೋಡ್ಕೊಂಬನ್ನಿ. ಬಟ್ ಏನಂತಂದರೆ ನಾನು ತೋರಿಸ್ತೀನಿ ಒಂದು ನಿಮಿಷ. ಸೊ ಇದರಲ್ಲಿ ಬಂದ್ಬಿಟ್ಟು ಏನಂದರೆ ಈ ಥರ ಒಂದು ಥ್ರೆಡ್ ಕೊಟ್ಟಿರ್ತಾರೆ, ನೀರಿಗೆ ಸಪ್ರೇಟ್ ಬೌಲ್ ಕೊಟ್ಟಿರ್ತಾರೆ, ಇದು ಹಾಕೋದು. ಅದು ಕೊರಿಯರಲ್ಲಿ ಬಂದಿತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಅದು ಕೋಕೋಫಿಟ್ ಏನಿದೆಯಲ್ಲ ಅದೆಲ್ಲ ಇದಾಗಿದೆ. ನಾವು ಇದು ಸ್ವಲ್ಪ ಅಳ್ಳಾಡೋ ಥರ ಆಗಿತ್ತು ಪ್ಲ್ಯಾಂಟು ಅಲ್ಲಿಂದ ಬಂದಾಗ. ಅದಕ್ಕೆ ಏನು ಮಾಡಿದೆ, ಮೇಲಿಂದ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಫಿಕ್ಸ್ ಮಾಡಿದ್ವಿ. ಸೊ ದಟ್ ಅದರಿಂದಾಗಿ ಕೂಡ ಕೆಳಗಡೆ ಸ್ವಲ್ಪ ಡಸ್ಟ್ ಇದೆಲ್ಲ ಒಂದು 2 days ಇದು ಸೆಟ್ ಆಗಿ ನೀಟಾಗಿ. ಅದಾದಮೇಲೆ ಇದನ್ನ ಕ್ಲೀನ್ ಮಾಡೋಣ ಅಂತೇಳಿ. ಸೊ ಇಷ್ಟಿಷ್ಟು ಇರುತ್ತೆ. ಹಾಗೆ ಈ ಥರದ್ದು 4 ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಬಂದಿರುತ್ತೆ. ಸೊ ಅದನ್ನು ಕೂಡ ನಾನು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಅದಕ್ಕೆ ಬಂದ್ಬಿಟ್ಟು ಒಂದು ಪ್ಲ್ಯಾಂಟ್ಗೆ 300 ರುಪೀಸು. ಟೋಟಲ್ 4 ಪ್ಲ್ಯಾಂಟ್ಸಿಂದ 1200 ರುಪೀಸ್ ಪೇ ಮಾಡಿದ್ವಿ. ಸೊ ಇದಿಷ್ಟು ನನ್ನ ಅಮೆಝಾನ್ ಹಾಗೆ ಮೀಶೋಯಿಂದ ತೊಗೊಂಡಂತಹ ಕೆಲವೊಂದಷ್ಟು ಕಿಚನ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದಾರೆ, ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಸೊ ಹೇಗಿದೆ ಪ್ರಾಡಕ್ಟ್ಸು, ಹಾಗೆ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೀವು ಯಾರಾದರೂ ಪ್ರೀವಿಯಸ್ಲಿ ಈ ಕೆಲವೊಂದು ಪ್ರಾಡಕ್ಟ್ನ ಬೈ ಮಾಡಿದರೆ ನಿಮಗೆ ಹೇಗಿದೆ ಕ್ವಾಲಿಟಿ ಅಂತೇಳಿ, ನೀವು ರಿಸೀವ್ ಮಾಡಿರೋ ಕ್ವಾಲಿಟಿ ಹೇಗಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಮಗೂ ಗೊತ್ತಾಗುತ್ತೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಏನು ಮಾಡ್ತೇನೆ. ಓಕೆನಾ? ಓಕೆ, ಬಾಯ್ ಬಾಯ್, ಟೇಕ್ ಕೇರ್.